ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ನ್ಯೂ ಮೂವಿ ಟೀಸರ್ ರಿಲೀಸ್ ಆಗಿದೆ. ಬಾಲಿವುಡ್ಲೇ ಬಾರ್ಡರ್ 2 ಅನೌನ್ಸ್ಮೆಂಟ್ ಕೊಟ್ಟಾರ. ಥರ್ಡ್ ಒನ್ ಥಂಗಲಂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಡೋಣ. ಫಾರ್ಕದ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಮೂವಿಗೆ ಇಷ್ಟಕ್ಕೂ ಆಡಿಯನ್ಸ್ ಕ್ರೇಜಿಲೆಸ್ ವೇಟ್ ಮಾಡಿದೆ. ಒಂದು ಪೋಸ್ಟರ್ ನೋಡಿಗೆ ಎಲ್ಲೊತ್ತು ಮಂದಿ ಶಾಕ್ ಆದರು. ಜಿಯಾನ್ ವಿಕ್ರಮ್ ಈ ಮೂವಿಗೆ ಒಂದು ಆಸ್ಕರ್ ಅವಾರ್ಡ್ ಬರ್ತಂದು ನಾನು ಅನ್ಕೊಂಡಿದ್ದು. ಒಂದು ಸಾಲಿಡ್ ಫಿಲ್ಮ್ ಓಪನಿಂಗ್ನು ತೊಂದದ. ಫಸ್ಟ್ ಡೇ ಕಲೆಕ್ಷನ್ ಚಲೋ ಮೂವಿ ಮಾಡಿದ. ಫಸ್ಟ್ ಡೇ ಕಲೆಕ್ಷನ್ 14 crore ಫಿಲ್ಮ್ ಗಳಿಸಿದ ತಮಿಳ್ದಾಗೆ. ಹಾಗೆ ತೆಲುಗುದಾಗೂ ಸಾಲಿಡ್ ಓಪನಿಂಗ್ ತೊಂದದ ಮೂವಿ. ತೆಲುಗುದಾಗೂ ಡಬಲ್ ಸ್ಮಾರ್ಟ್ ಶಂಕರ್ ಮೂವಿಯಲ್ಲಿ ಮತ್ತು ಬಚ್ಚನ್ ಮೂವಿ ರಿಲೀಸ್ ಆಗಿದೆ. ಈ ಮೂವಿಗೆ ಅಷ್ಟು ಕ್ರೇಜಿನೆಸ್ ಇದ್ದಿಲ್ಲ. ಬಟ್ ಥಂಗಲಂ ಮೂವಿಗೆ ಒಂದು ಆಡಿಯನ್ಸ್ ಕ್ರೇಜಿಲೆಸ್ ವೇಟ್ ಮಾಡ್ಲತ್ತಿತ್ತು. ಸಾಲಿಡ್ ಸ್ಟೋರಿನೂ ಅದ, ಸ್ಕ್ರೀನ್ ಪ್ಲೇನೂ ಮುಟ್ಟ ಸರಿಗದ, ಆ್ಯಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಇತ್ತು ಫಿಲ್ಮ್ನಲ್ಲಿ. ಜಿಯಾನ್ ವಿಕ್ರಮ್ ಹಾರ್ಡ್ ವರ್ಕ್ ನಮಗೆ ಫಿಲ್ಮ್ ಒಳಗೆ ಕಂಡದ. ಬಟ್ ಫಸ್ಟ್ ಡೇ ಚಲೋ ಓಪನಿಂಗ್ ತೊಂದಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಕಲೆಕ್ಷನ್ ಮೂವಿ ಆ ಥರ ಕಲೆಕ್ಷನ್ ಮಾಡಲಿಲ್ಲ. ಒಂದು ಮೂವಿ ಬಜೆಟ್ ಅದ 100 crore ಮ್ಯಾಲೆ ಅದ. 150 crore ಇನ್ನೂ ಸನಿ ಫಿಲ್ಮ್ ಬಜೆಟ್ ಅದ. 58 crore ಫಿಲ್ಮ್ ಜಸ್ಟ್ ಇನ್ನೂ ಗಳಿಸದ. ವೆಲ್ ಥಿಯೇಟಿಕಲ್ ರೈಟ್ ಆಗಲಿ, OTT ರೈಟ್ಸ್ ಆಗಲಿ, ಇನ್ನು ಫಿಲ್ಮ್ ಇನ್ನೂ ಪಾಯಿಂಟ್ ಸಿಗ್ತದ, ಇನ್ನು ಕಲೆಕ್ಷನ್ ಮೂವಿ ಮಾಡ್ತದೆ. ಬಟ್ ಇನ್ನು ಟೈಮ್ ಆದ ಮೂವಿ ಕಲೆಕ್ಷನ್ ಚಲೋ ಮಾಡಬೇಕು. ಸ್ತ್ರೀ 2 ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡ್ಲತ್ತದ. 500 crore ಸನಿ ಫಿಲ್ಮ್ ಗಳಿಸದ. ಹಾಗೆ ನಮಗೆಲ್ಲ ಮಂದಿ ಗೊತ್ತಿತ್ತು ಡಬಲ್ ಸ್ಮಾರ್ಟ್ ಶಂಕರ್ ಮೂವಿಯಲ್ಲಿ ಮತ್ತು ಮಿಸ್ಟರ್ ಬಚ್ಚನ್ ಮೂವಿಯಲ್ಲಿ ಆ ಥರ ಕಲೆಕ್ಷನ್ ಮೂವಿ ಇದು ಮಾಡಲಿಲ್ಲ. గన్నుకి నేనంటే భయం. అలాను అంటే నాకు భయం లేదనా దిల్లానా. అరే ಇಷ್ಟಕ್ಕೂ ಚಲೋ ಮೂವಿ ಮಾಡ್ಯಾರ. ಸ್ಕ್ರೀನ್ ಪ್ಲೇನೂ ಸರಿಯಾಗದ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸರಿಯಾಗದ. ಬಟ್ ನಾವು ಮೂವಿ ಸರಿಯಾಗಿದ್ದ ಮೇಲೂ ಹಾರ್ಡ್ ವರ್ಕ್ ಮಾಡಿದ ಮೇಲೂ ಕಲೆಕ್ಷನ್ ಮಾಡಲಿಕ್ಕೆ ಸ್ವಲ್ಪ ಡಿಸಪಾಯಿಂಟೇ ಅನಿಸ್ತದೆ. ಸೆಕೆಂಡ್ ನಾವು ಮಾತಾಡೋಣ ಬಾಲಿವುಡ್ಲಾಸಿ ಬಾರ್ಡರ್ 2 ಮೂವಿ ಬಗ್ಗೆ. ಟೀಸರ್ಲಾಸಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದದ. 2026 ಇದು ಮೂವಿ ಬರ್ಲತ್ತದ. ವೆಲ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ವೆಲ್ ಆಬ್ವಿಯಸ್ಲಿ ಮಂದಿ ಗೊತ್ತದ. ಸನ್ನಿ ದೇವಲ್ ಫಿಲಿಮ್ನಲ್ಲಿ ಯಾರ ಮತ್ತು ವರುಣ್ ದೌರ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಾರ. ನಾವು ಮಾತಾಡಬೇಕು ರವಿ ಬಸು ಬಗ್ಗೆದಾಗೆ. ಸಲಾರ್ ಮೂವಿ ಒಳಗಾಗಲಿ, KGF ಮೂವಿ ಒಳಗೂ ಸಾಲಿಡ್ ಮ್ಯೂಸಿಕ್ ಕೊಟ್ಟರು ಬಸ್. ವೀರ್ ಚಂದ್ರಬನ್ಸಿ ಟೀಸರ್ ಒಳಗನೆ ಅದೇ ಮ್ಯೂಸಿಕ್ ಸಾಲಿಡ್ ನಮಗೆ ಅನ್ಸದ. ವೆಲ್ ಇದು ಪೂರಾ ಟೀಸರ್ ನೋಡೋ ಮಟ್ಟಿಗೆ ನಮಗೆ ಸರಿ ಒಂದು ದೇವ್ರ ಕತ್ತಿ ಇವರು ತರ್ಲತ್ತಾರ. ಅದು ಸಾಲಿಡ್ ನನಗೆ ಅನ್ಸದ. ವೆಲ್ಲಿನ ಟೀಸರ್ ರಿಲೀಸ್ ಆಗ್ಯದ. ಏನೋ ಇಲ್ಲಿ ಜಾಸ್ತಿ ಏನೋ ರಿವೀಲ್ ಮಾಡಿಲ್ಲ. ವೇಟಿಂಗ್ ಅದ ಬಾಸ್. ಒಂದು ನೆಕ್ಸ್ಟ್ ಒಂದು ಕಾಂತಾರ ಹಿಸ್ಟ್ರಿ ಮಾಡ್ಲಿಕ್ಕೆ ಕ್ರಿಯೇಟ್ ಮಾಡ್ಯಾರ. ಅದು ನಮಗೆ ಅನಿಸ್ಲತ್ತದ. ಆ್ಯಕ್ಟರ್ ಯಾರು ಬಸ್ ಇನ್ನೇನು ಗೊತ್ತಾಗಿಲ್ಲ. ಕ್ರೇಜಿನೆಸ್ ಮ್ಯಾಡ್ನೆಸ್ ತರ್ಬೋದು ಒಂದು ಪಾಯಿಂಟ್ ನನಗೆ ಅನ್ಸದ. ಇಡೀ ಇಂಡಸ್ಟ್ರಿಯಲ್ಲೇ ಕರ್ಮದೊಂದು ಸಾಂಗ್ ರಿಲೀಸ್ ಆಗ್ಯದ. ಓಕೆ, ಸಿಂಪಲ್ ಸಾಂಗ್ ನನಗೆ ಅನ್ಸದ. ಸೆಕೆಂಡ್ ನಾವು ಮಾತಾಡಮ್ಮ NTR ಅವ್ರದ್ದು ದೇವರಾದ ಒಂದು ಸಾಂಗ್ ರಿಲೀಸ್ ಆಗ್ಲತ್ತದ. ఈ సముద్రం చేపల్ని కంటే కత్తుల్నే నెత్తుర్నే ఎక్కువ చూసుండది. ಸೊ ಅದನ್ನು ಕ್ರೇಜಿನೆಸ್ ನನಗೆ ಅನ್ಸ್ಲತ್ತದ. ವೆಲ್ ತೆಲುಗುದಾಗೆ ಮತ್ತು ಚಿರಂಜೀವಿ ಅವ್ರದ್ದೇ ಇಂದ್ರ ಮೂವಿ ಮತ್ತು ರಿಲೀಸ್ ಆಗ್ಯದ. ಮತ್ತು ಇನ್ನೊಂದು ಮಾಸ್ ಮೂವಿನೂ ರಿಲೀಸ್ ಆಗ್ಲತ್ತದ ನಾಗಾರ್ಜುನ ಅವ್ರದ್ದು. ತೋ ಇಂದ್ರ ಮೂವಿ ನಾನು ನೋಡಿದೆ ಮತ್ತು ರಿಲೀಸ್ ಆಗ್ಯದ. ಯಾಕಂದ್ರೆ ಇಷ್ಟಕ್ಕನ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗ್ಯದ. ಆ ಟೈಮ್ನಾಗ ಒಂದು ಮ್ಯಾಡ್ನೆಸ್ ಕ್ರೇಜಿ ಇತ್ತು ಇದು ಮೂವಿ ಸಲೇಕು. ಮತ್ತು ರಿಲೀಸ್ ಆದ್ಮೇಲೂ ಅದೇ ಥರ ಆಡಿಯನ್ಸ್ ಥಿಯೇಟರ್ನಲ್ಲಿ ಕಾಣ್ಲತ್ತದ. ಇವತ್ತು ಮಾರ್ನಿಂಗ್ ನಾನು ಥಿಯೇಟ್ರಿಗೆ ಹೋಗಿದ್ದೀನಿ. ವೆಲ್ ಇಷ್ಟಕ್ಕನ ಆಡಿಯನ್ಸ್ ಇತ್ತು ಥಿಯೇಟರ್ ಬಳಿ. ಮಜಾ ಬಂತು. ಇಷ್ಟಕ್ಕನ ವರ್ಷ ಆದಮೇಲೂ ಅದೇ ಮ್ಯಾಡ್ನೆಸ್ ಕ್ರೇಜಿನೆಸ್ ನನಗೆ ಅನ್ಸದ ಚಿರಂಜೀವಿ ಸರ್ ಸಲಕ್ಕೆ. ತೋ ಅವ್ರ ಬರ್ಡೇ ದಿನನೇ ಮತ್ತು ರಿಲೀಸ್ ಮಾಡ್ಯಾರ ಇದು ಮೂವಿಗೆ. ತೋ ಆದಷ್ಟು ನೀವಿಗಿನ್ನ ಥಂಗಲಂ ಮೂವಿ ನೋಡ್ಲಿಕ್ಕರು ಥಂಗಲಂ ಮೂವಿ ನೋಡ್ರಿ. ಒಂದು ಕ್ರೇಜಿನೆಸ್ ಮೂವಿ ನನಗೆ ಅನ್ಸದ. ವೆಲ್ ಲಾಸ್ಟಿಗೆ ನಾವು ಮಾತಾಡ್ಬೇಕಂದ್ರೆ ಥಂಗಲಂ ಮೂವಿ ಒಳಗೆ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಡಬೇಕಿತ್ತು. ಇದು ಮೂವಿಗೆ ಅದೇ ಒಂದು ಮೈನಸ್ ಪಾಯಿಂಟ್ ನನಗೆ ಅನ್ಸದ. ವೆಲ್ ಇಷ್ಟಕ್ಕನ ಸರಿಯಾಗಿದ್ದ ಮೇಲೂ ಮೂವಿ ಆ ಥರ ಕಲೆಕ್ಷನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಸಪಾಯಿಂಟೇ ಆಗ್ತದೆ. ನಿಮಗೇನ ವೀರ್ ಚಂದ್ರವಂಶಿ ಟೀಸರ್ ನೋಡಿ ನಿಮಗೆ ಅನಿಸ್ತದೆ ಕಾಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.